ನಮಸ್ಕಾರ ರೀ. ವಿಡಿಯೋ ನೋಡೋ ಮಂದಿಗೆ ಬರ್ರಿ ನಮ್ಮ ಹೊಲ ನೋಡ್ರಿ. ಇದು 1 ಎಕರೆ ಹೊಲ ರೀ ಟೋಟಲಾಗಿ. ಇಲ್ಲಿಂದ ಹಿಡ್ದು ಈ ಕಬ್ಬು ಐತ್ರಲ್ಲ ಅಲ್ಲಿ ತಕ ರೀ. ಈ 1 ಎಕರೆದಾಗ ರೀ ನಾವು ಏನು ಮಾಡಿದೆವು ಅಂದ್ರೆ ಏನು ಭಾಳ ಇಲ್ರಿ, ಒಂದು 4-5 ಥರ ಪಲ್ಯ ಹಾಕಿದ್ದೇನೆ ರೀ. ಏನು ವಿಶೇಷ ಇದ್ರಾಗ ಏನಿಲ್ಲ ರೀ, ಎಲ್ಲ ನೀವೇನು ಎಲ್ಲ ಇದ್ದಾಗ ಗೊತ್ತದಾರ ರೀ. ಅದ್ರಾಗ ಏನು ಮಾಡಿದಾರೆ ಅಂದ್ರೆ ಸಮಗ್ರ ಕೃಷಿ ಅದ್ರಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ ರೀ. ಸಮಗ್ರ ಕೃಷಿ ಒಳಗೆ ಎಲ್ಲ ಥರ ಹಾಕಬೇಕು. ನಾವೇನು ಮಾಡಿದೆವು, 1-2 ಥರ ಪಲ್ಯ, 1-2-3 ಥರ ಪಲ್ಯ ಹಾಕಿದೇವೆ ರೀ. ನೋಡ್ಬೇಕಟ್ಟ ಸಿಂಪಲ್, ಭಾಳ ಟೆಕ್ನಿಕ್ ಈಸಿಯಾಗಿ ಬರುವಂಥ ಬೆಳೆ ರೀ. ಏನು ತ್ರಾಸಿಲ್ಲ ಏನಿಲ್ಲ ನೋಡಿರಿ. ಕ್ಯಾಬೇಜ್ ಐತ್ರಿ, ಸ್ವಲ್ಪ ಒಂದು 10 ಸಾಲು ರೀ, ಏನು ಭಾಳ ಇಲ್ಲ. 10 ಅಂದ್ರೆ 10 ಸಾಲು. 10 ಸಾಲಾಗ ರೀ ಕಡಿಮೆ ಅಂದ್ರೂ 1000, 1100 ಇವು ಹಿಡ್ದಾವೆ ರೀ. 1100 ಕ್ಯಾಬೇಜ್ ಹಿಡ್ದಾವೆ ರೀ. ಇದು ನೋಡಿರಿ 1100 ಕ್ಯಾಬೇಜ್ ರೀ. ಇಲ್ರಿ ಸೌತೆಕಾಯಿ ಇದಟ್ಟು ಐತ್ರಿ, ಇದು 10 ಸಾಲು ರೀ. ಅವ್ರೇನ ಇದು ಹೆಚ್ಚಿಗೆ ಮಾಡಿದ್ರು ಸ್ವಲ್ಪ ಸೌತೆಕಾಯಿ, ಅಂದರೆ ಬ್ಯಾಸಿಗೆ ಸ್ವಲ್ಪ ಜಾಸ್ತಿ ಬೇಕಿರಲ್ಲ ಸೌತೆಕಾಯಿ, ಹಿಂಗಾಗಿ ಸ್ವಲ್ಪ ಜಾಸ್ತಿ ಮಾಡಿದೇವೆ ನೋಡಿರಿ. ಇದು 10 ಸಾಲು ರೀ, ಭಾಳ ರೀ. ಇಲ್ಲಿ ನೋಡಿರಿ, ಇಲ್ಲಿಂದ ಹಿಡ್ದು ಅಲ್ಲಿ ತಕ ನೋಡಿರಿ, ಅಲ್ಲಿ ಏನೈತಿರಲ್ಲ ಅಲ್ಲಿ ತಕ ಸೌತೆಕಾಯಿ. ಅದ್ರ ಮುಂದೆ ಮತ್ತು ಗೊಂಜಾಳ ಐತ್ರಿ, ಮೆಕ್ಕೆಜೋಳ ಹಾಕಿದಾರೆ. ಅದ್ರ ಮುಂದೆ ಅಲ್ಲಿ ತಕ ಏನೈತಿ ಸೌತೆಕಾಯಿ ಹಾಕ್ಯಾವ್ರಿ. ಇಲ್ಲಿ 10 ಸಾಲು ನೋಡಿರಿ. ಇದು ಸರಿಯಾಗಿ ನಾಟಿಲ್ಲ ರೀ, ಸ್ವಲ್ಪ ಅಲ್ಲೆಲ್ಲೆಲ್ಲ ಬೀಜ ಹರಿದು ಹೋಗಿ ಅಲ್ಲಿ ನಟೈತ್ರಿ, ಹಿಂಗಾಗಿ ಸರಿಯಾಗಿ ನಾಟಿಲ್ಲ ರೀ. ಅದು ಆದ್ರೂ ಏನು ಇದು ಬಳ್ಳಿ ಇರ್ತೈತಿ ರೀ, ನಡೀತೀರಿ. ಅದಕ್ಕೆ ನಾವೇನು ರೀ ಹಂಗೆ ನಾಟ್ರು ನಡೀತ್ರಿ. ಈ ಬಳ್ಳಿ ಅಟ್ಟ ಮಾಡ್ರಿನದ ಬಳ್ಳಿ ಸಂಬಂಧ ಹಂಗೆ ನಾಟ್ರು ಓಕೆ ರೀ, ಏನು ಅಭ್ಯಂತರ ಇಲ್ಲ. ಇಲ್ಲಿ ನೋಡಿರಿ ಮೆತ್ತೆ ಪಲ್ಯ, ಇದು ಒಂದು ಮೆತ್ತೆ ಪಲ್ಯ ರೀ. ಇದು ನೋಡಿರಿ ಮೆತ್ತೆ ಪಲ್ಯ. ಇವನು ಏನು ಭಾಳ ಎಲ್ಲ 10 ಸಾಲು ಹಾಕ್ಯಾನ್ರಿ. ಬೇಕಾದ್ರೆ ಅನ್ಸ್ಕೋರಿ, ಇಲ್ಲಿಂದ ಚಾಲು ಐತ್ರಿ. ಈ ಸಾಲಿಂದ ಹಿಡಿದ್ರೆ ಏಕ ಬರೋದ್ರಿ ಹಿಂಗೆ ಇಲ್ಲಿ ತಕ ನೋಡಿರಿ. ಇಲ್ಲಿ ತಕ ಇದು ಮೆತ್ತೆ ಪಲ್ಯ. ಇಲ್ಲಿ ತಕ ರೀ, ಇಲ್ಲಿ ತಕ, ಅಲ್ಲಿಂದ ಹಿಡಿದು ಇಲ್ಲಿ ತಕ ಮೆತ್ತೆ ಪಲ್ಯ ರೀ. ಏನು ಕಾಣ ಐತಿರಲ್ಲ ಇದು ಮೆತ್ತೆ ಪಲ್ಯ. ಇದು 10 ಸಾಲು ರೀ, ಏನು ಭಾಳ ಇಲ್ಲ. 10 ಅಂದ್ರೆ 10 ಸಾಲು ರೀ, ಏನು ಭಾಳ ಹತ್ತಂಗಿಲ್ಲ ರೀ. ಒಂದು ಅರ್ಧ ಕಿಲೋ ಬೀಜ ಹತ್ತಾವೆ ರೀ, ಸಾಕು ಅಷ್ಟೇ. ಅರ್ಧ ಕಿಲೋದಾಗ ನಕಳೈತಿ. ಇಲ್ಲಿ 10 ಸಾಲು ಕೊತ್ತಂಬರಿ. ಇದು ಏನು ಭಾಳ ಇಲ್ಲ ರೀ, ಅರ್ಧ ಕಿಲೋ ಬೇಕಾದ್ರೆ 1 ಕಿಲೋ ಹಾಕಿ ನಡಿತೈತಿ, ಏನಾಗಿಲ್ಲ. ನಿಮ್ಮ ಇಷ್ಟ, 1 ಕಿಲೋ ಬೇಕಾದ್ರೆ 1 ಕಿಲೋ ಹಾಕೋಬೋದು ನೀವು. ಇದು 10 ಸಾಲು ನೋಡಿರಿ, ಏನು ಭಾಳ ಇಲ್ಲ ರೀ, 10 ಸಾಲು ರೀ. ಏನು ಈಗ ಮೊನ್ನೆ ಈಗ ಹಾಕಿ ಒಂದು ತಿಂಗಳಾತು ರೀ. ತಿಂಗಳು ಆಗಿಲ್ಬಿಟ್ಟು ತಿಂಗಳು ರೀ. ತಿಂಗಳು ಹಿಡ್ಕೊರಿ. ತಿಂಗಳಂದ್ರೆ 6 ತಿಂಗಳು ಹಾಕ್ಯಾನ್ರಿ. ಇದು ಯಾವುದು ಫೆಬ್ರವರಿ ರೀ, ಡಿಸೆಂಬರ್ ಎಂಡಿಂಗ್ದು ಹಾಕ್ಯಾನ್ರಿ. ಫೆಬ್ರವರಿ ಆಯ್ತು ರೀ, ಡಿಸೆಂಬರ್ ಜನವರಿ ಆದ್ಮೇಲೆ ಜನವರಿ ಹಾಕ್ಯಾನ್ರಿ. ಡಿಸೆಂಬರ್ ಎಂಡ್ ಅಲ್ರಿ, ಜನವರಿ ಹಾಕ್ಯಾನ್ರಿ. ಜನವರಿಂದ ಹಾಕ್ಯಾನ್ರಿ. ಎಷ್ಟು ಬಂದೈತೆ ರೀ ಈಗ ಜನವರಿದಾಗ 20 ತಾರೀಕೇನು ಹಾಕ್ಯಾನ್ರಿ. ಭಾಳ ಆಗಿಲ್ಲ ರೀ, ಭಾಳ ಮಾಡಿ 1 ತಿಂಗಳು ಆಯ್ತು ನೋಡಿರಿ ಕರೆಕ್ಟ್. ಈಗ 1 ತಿಂಗಳು ಆಗೈತೆ ರೀ ಅದು ಎಲ್ಲ ಕೂಡಿ ಬೆಳೆ. ಜನವರಿ 20 ತಾರೀಕೇನು ಹಿಂಗೆ ಹಾಕ್ಯಾನ್ರಿ. ಜನವರಿ 20 ರೀ. ಇಲ್ಲೇ ಸ್ವಲ್ಪ ಕಾಳು ಹಾಕ್ಯಂಟಿದ್ದು ಏನಾಗೈತೆ ರೀ, ಕಾಳೆಲ್ಲ ನವಿಲು ತಿಂದಾವೆ ರೀ, ನಾಟಿಲ್ಲ ರೀ. ಇಲ್ಲಿ 10 ಸಾಲು, ಇಲ್ಲಿ 10 ಸಾಲು ರೀ. ಅದೊಂದು 10 ಸಾಲು, ಅದೊಂದು 10 ಸಾಲು. ಇಲ್ಲಿ 40 ಸಾಲು ಅದ ರೀ ಒಟ್ಟು. 40 ಸಾಲು ರೀ. ಅಲ್ಲಿ ಕ್ಯಾಬೇಜ್ ಒಂದು 10 ಸಾಲು ರೀ. ಅದ್ರ ಬಾಜುಕ್ ಸೌತೆಕಾಯಿ 10 ಸಾಲು ರೀ. ಇಲ್ಲಿ ಮೆತ್ತೆ ಪಲ್ಯ 10 ಸಾಲು ರೀ. ಇಲ್ಲಿ ಕೊತ್ತಂಬರಿ 10 ಸಾಲು ರೀ. ನಾವು ದಟ್ಟ ಹಾಕಿಲ್ಲ, ಅಟ್ಟ ಸಾಧಾರಣವಾಗುತ್ತೇನೆ ರೀ. ಈಗ ನೋಡ್ರಲ್ಲ, ಈ 40 ಸಾಲು ಅಲ್ದ ಇಲ್ಲಿ ಮತ್ತು ಅದು 40 ಸಾಲು ಕಡೆ ಮುಂದೆ ಅರ್ಧ ಪೂರ್ತಿ ಎಲ್ಲ ಹೊಲ ಎಲ್ಲ ಮಾಡಿಲ್ಲ ರೀ, ಅರ್ಧ. ಇಲ್ಲಿ ನೋಡಿರಿ, ಇದೆಲ್ಲ ಆ ಕಡೆ ಈಗ ಅಲ್ಲಿಂದ ನೋಡಿರಿ, ಅಲ್ಲಿಂದ ಇಲ್ಲಿ ತಕ ಏನೈತಿರಲ್ಲ, ಇದು 4 ಥರ ಎಟ 1 2 3 4 ಥರ ಪಲ್ಯ ಐತ್ರಿ. ಇದ್ರಾಗ ಏನು ಮಾಡೀನಿ ಅದು ಸೇಮ್ ರೀ. ಮತ್ತು ಇದ್ರಾಗ ಇಲ್ಲಿಂದ ಇಲ್ಲಿ ತಕ ಭಾಳ ಇಲ್ಲ ರೀ, ಇಷ್ಟ್ರಾಗೂ ಒಂದು ಪಲ್ಯ ಮಾಡಿದ್ದೇನೆ ನಾನು. ಇಲ್ರಿ ನೋಡಿರಿ ಸಬ್ಬಸ್ಗೆ ಪಲ್ಯ, ಇಲ್ಲಿಂದ ಇಲ್ಲಿ ತಕ ಸಬ್ಬಸ್ಗೆ ಪಲ್ಯ ಐತ್ರಿ. ಇದು 10 ಸಾಲು ರೀ, ಭಾಳ ಎಲ್ಲ ಅಂದ್ರೆ ತ್ರಾಸ ಆಗಬಾರ್ದು ರೀ. ಅಟ್ಟಕ್ಕೆ ಕೇಳೋದಕ್ಕೂ ಮಾಡೋದಕ್ಕೂ ಕುಲ್ಲಾಗಿರ್ಬೇಕು ರೀ. ಅಂದ್ರೆ ಒಂದು ರೇಟ್ ತಪ್ಪ್ರೂ ಒಂದು ರೇಟ್ ಕೊಂಡ್ಬೇಕು ರೀ. ಈ ಎಲ್ಲ ಏಕಾದ್ರೂ ಒಮ್ಮೆ ರೇಟ್ ಕೊಂಡಂಗಿಲ್ಲ ರೀ. ಬ್ಯಾಸ್ಗೆ ಸ್ವಲ್ಪ ಬೆಲೆ ನೋಡಿದೆಲ್ಲ ಗೊತ್ತಾಯ್ತು ಮೇಯ್ದು ಏರ್ತೈತೆ ರೀ ಬೆಲೆ ಹಿಂಗೆಲ್ಲ. ಇಲ್ಲಿ ನೋಡಿರಿ ಪಾಲಕ್ ರೀ, ಇದು 10 ಸಾಲು ರೀ, ಭಾಳ ಅಲ್ಲ ರೀ. ನೋಡಿರಿ ಇದು 10 ಸಾಲಿಗೆ ಜಾಸ್ತಿ ಹಾಕಿಲ್ಲ ರೀ. ಏನು ಬೀಜ ಭಾಳ ಹತ್ತಂಗಿಲ್ಲ ರೀ, ಅರ್ಧ ಕಿಲೋ 1/4 ಕಿಲೋ ನೋಡಿರಿ. ನೋಡಿರಿ 1/4 ಕಿಲೋ ಬೀಜ ರೀ. 1/4 ಕಿಲೋ ಬೇಕಾದ್ರೆ 1/4 ಕಿಲೋ ಹಾಕಿ 1/4 ಕಿಲೋ ಅರ್ಧ ಕಿಲೋ ಹಿಡ್ಕೊರಿ ಹೋಗ್ಲಿ. ಅರ್ಧ ಕಿಲೋ ಬೀಜ ನೋಡಿರಿ ಒಟ್ಟು ಎಲ್ಲ ಅರ್ಧ ಕಿಲೋ ಭಾಳ ಇಲ್ಲ ರೀ. ಒಟ್ಟು ಅರ್ಧ ಕಿಲೋ ಹಿಂಗೆ ಮಾಡಿ ನೋಡಿರಿ ನಾವು. ಇದೇನೈತೆ ರೀ, ಈಸಿ ಸಿಂಪಲ್ ಟೆಕ್ನಿಕ್ ರೀ, ಭಾಳ ತ್ರಾಸಿಲ್ಲ ಏನಿಲ್ಲ. ಒಂದು 2 ತಿಂಗಳು ಸ್ವಲ್ಪ ನೀರು ಹಾಸೋದು ರೀ. ಡ್ರಿಪ್ಗೆ ಅವಶ್ಯಕತೆ ಬೆಳಕಂಗಿಲ್ಲ ರೀ ಅದಕ್ಕೆ. ನೋಡ್ರಲ್ಲ ಎಲ್ಲೆಲ್ಲಿ ಡ್ರಿಪ್ ಐತೆ ನೋಡಿರಿ, ಎಲ್ಲಿ ಡ್ರಿಪ್ ಒಂದು ಡ್ರಿಪ್ ಅಲ್ಲ ರೀ, ಸಾಲು ಹಾಕ್ಯಾನ್ರಿ, ನೀರು ತಿರುಗಿದೇನೆ ರೀ. ಇದೆಲ್ಲ ಸೌತೆಕಾಯಿ ಐತ್ರಿ, ಇದು ಕ್ಯಾಬೇಜ್ ಐತ್ರಿ. ಇಲ್ಲೇ ಬೆನಸು ಹಾಕ್ಯಾನ್ರಿ, ಅಲ್ಲಿ ಬೆನಸು ಐತಿ, ಬೌಂಚಿ ಐತ್ರಿ. ಬೆನಸ ಬೌಂಚಿಕಾಯಿ ರೀ, ಏನು ಚೌಳಿಕಾಯಿ ಅಂತಾರಲ್ಲ ಅವು ರೀ. ನಮ್ಮ ಕಡೆ ಬೌಂಚಿ ಅಂತಾರೆ, ನಿಮ್ಮ ಕಡೆ ಚೌಳಿ ಅಂತಾರೆ ರೀ. ಒಬ್ಬರು ಅನ್ಕೊಂಡ್ರೆ ಇಲ್ಲಿ ಬೆನಸು ಐತ್ರಿ, ಇದು ಪಕ್ಕ ನಾಟಿಲ್ಲ ರೀ. ಯಾಕೂ ಸರಿಯಾಗಿ ನಾಟತ್ತಿಲ್ಲ. ಏನು ಬೆನಸು ಏನು ಪಾಲ್ಟ್ ಐತಿ, ಬೀಜದೇನು ಪಾಲ್ಟ್ ಐತ್ರಿ, ಅದು ಹಿಂಗೆ ನಾಟತ್ತಿಲ್ಲ. ಇಲ್ಲಿ ಏನು ಮಾಡೇನಿ ರೀ, ಈ ಥರ ಸ್ವಲ್ಪ ಈ ಕಡೆ ಎಲ್ಲ ಗೊಂಜಾಳ ಹಾಕ್ಬಿಟ್ಟೇನ್ರಿ. ಇದು ನೋಡಿರಿ ಎಲ್ಲ ಆಯ್ತು ಸರ್. 10 ಸಾಲು ರೀ, ಭಾಳ ಸಿಂಪಲ್ ರೀ, ತ್ರಾಸಿಲ್ಲ. ಒಂದು ದಿವ್ಸ ನೀರು ನೋಡ್ರಿ ಒಟ್ಟು ಏನೋ 7-8 ತಾಸು ನೀರು ಹತ್ತೈತೆ ರೀ. ಒಟ್ಟು ನೀರು ಹಾಕ್ಸಿರ ತೆಗೆದು ಮುಗೀತು ರೀ.
ಸುಳ್ಳು ಯಾಕೆ ಟೆನ್ಷನ್ ತೋರಿದ್ರಿ ಭಾಳ ಹೊಲ ಮಾಡ್ಕೊಂಡು ತ್ರಾಸು ಹೋಗಿತ್ತರ ಆಟಾಟ ಮಾಡಿ ಲಾಭ ತೋರಿದ್ರಿ. ಒಂದು ಬೆಳೆ ರೇಟ್ ಇಳಿದ್ರು ಒಂದು ಬೆಳೆ ರೇಟ್ ಕುಣ್ತೈತಿ ರೀ, ಆಟೋಮೆಟಿಕ್ ಸ್ವಲ್ಪ ಲಾಭ ಆಯ್ತು ರೀ. ಇಲ್ಲ ಎಲ್ಲ ಸೇಮ್ ಆದರೆ ರೇಟ್ ಹೇಳಿದ್ರೆ ಎಲ್ಲ ಲುಕ್ಸಾನಲ್ಲ. ಇದು ಗೊಂಜಾಳ ನೋಡಿರಿ, ತ್ರಾಗಟ್ ಗೊಂಜಾಳ. ಸಿಂಪಲ್ ಪ್ಲ್ಯಾನಿಂಗ್ ರೀ, ಭಾಳ ತ್ರಾಸಿಲ್ಲ ಏನಿಲ್ಲ. ಭಾಳ ತ್ರಾಸು ಒಂದು ಬೆಳೆ ಹಾಕಿ ನೀರು ಹಾಯಿಸಿ ಈಗ ಒಂದೇ ಮಾಡ್ರೂ ಲಾಭ ಸಿಗಂಗಿಲ್ಲ ರೀ. ಕೊತ್ತಂಬರಿ ಐತೆ ಶಿಸ್ತ ಕೊತ್ತಂಬರಿ ಹಾಕಿರೂ ಲಾಭ ಇರಂಗಿಲ್ಲ ರೀ, ಶಿಸ್ತ ಪಾಲಕ್ ಹಾಕಿರೂ ಅದು ಲಾಭ ಇರಂಗಿಲ್ಲ. ಇದ್ಯಾಟ್ ಆಗೋದು ರೀ, ಬಾ ಮಾಡಿ ಒಂದು 100 ಬಿಟ್ಟು 200 ಸೂಡು ಆದ್ರೂ ಮುಗೀತು ರೀ, ಕುಲ್ಲ ಆಯ್ತು ರೀ ಪಾಲಕ್ಕ. ಅಲ್ಲಿ ಮೆತ್ತೆ ಪಲ್ಯನ ಸೇಮ ರೀ, ಅಟ್ಟೆ ಒಂದು ದಿವಸ 2 ದಿವಸ ಮಾಡ್ಕೊಂಬಂದ್ರೆ ಕೆಲಸ ಮುಗೀತಿರಲ್ಲ. ಮತ್ತು ಖಾಲಿ ಆಗಿಬಿಡ್ತೈತಿ ರೀ, ಮತ್ತು ಬೇರೆ ಬೆಳೆನೂ ಮಾಡ್ಕೊಬೋದು ನೀವು ನೋಡಿರಿ. ಸಿಂಪಲ್ ಟೆಕ್ನಿಕ್, ಭಾಳ ತ್ರಾಸಿಲ್ಲ ಏನಿಲ್ಲ. ಔಷಧ ಬೀಳಂಗಿಲ್ಲ, ಹೆಚ್ಚಿಗೆ ಖರ್ಚು ಕಡಿಮೆ ರೀ. ಖರ್ಚು ಕಡಿಮೆ, ಒಂದೇ ಬೆಳೆಗೆ ಎಲ್ಲ ಬಂದುಬಿಡ್ತೈತಿರಲ್ಲ. ಇದು ನೋಡಿರಿ, ಇಷ್ಟ ಮಾಡಿದ್ರು ಹೊಲ, ಏನು ಭಾಳ ಮಾಡಿಲ್ಲ ರೀ ನಾವು. ಇದೇನೈತಿ ರೀ ಬೆನಸ ಮತ್ತು ಚೌಳಿ ಕಾಳು. ಅದೇನು ಚೌಳಿ ಕಾಳು ಏನು ಬೇಕಾರೆ ಬೌಂಚ್ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಅಂತ ಗೊತ್ತಿಲ್ಲ. ಒಬ್ಬರ ಕಡೆ ಗವಾರಕ ಅಂತಾರೆ ರೀ. ಅದೈತಿ ರೀ, ಒಂದೊಂದು ಊರಾಗ ಒಂದೊಂದು ಥರ ಕರಿತಾರೆ. ನಮ್ಮ ಊರಾಗ ಅಂತ ನಾವು ಬೌಂಚು ಅಂತಾರೆ, ನಿಮ್ಮ ಊರಾಗ ಹೆಂಗೆ ಕರಿತೀರಿ ನಿಮಗೆ ಗೊತ್ತು ರೀ. ಇದೇನೈತಿ ರೀ ಈ ಕಡೆ ಇದೆಲ್ಲ ಮೇವಿನ ಮೇವು ಹಾಕ್ಯಬಿಟ್ರಿ ನಾವು, ಸಜ್ಜಿ ಮೇವು ಐತಿ ಇದೆಲ್ಲ. ದನಗಳಿಗೆ ಎಣ್ಸಿ ಮೇವು ಹಾಕ್ಯಾವ್ರಿ. ಏನೈತಿ ರೀ ಇದೆಲ್ಲ ಇಷ್ಟ ನೋಡ್ರಿ ಹೊಲ. ಒಂದು ಎಕರೆದಾಗ ಇಷ್ಟು ಟೆಕ್ನಿಕ್ ಮಾಡ್ಯವ್ರು. ಹಂಗೆ ನೋಡಿ, ನಾವು ನಿಮ್ಮ ಮಟ್ಟೇನು ಜ್ಞಾನಿಗಳಲ್ರಿ, ಯಾರು ತಿಳಿದಿದ್ರು ಮಾಡಿದವರು ನಾವು. ಇದೇ ಹೆಜ್ಜೆ ಇಡತ್ತೀವಿ ಒಕ್ಕಲ್ತನದಾಗ. ಅಂದರೆ ಕೃಷಿ ಒಳಗಿದೆ ಫಸ್ಟ್ ಮಾಡಿದ್ರಿ. ಇಷ್ಟು ವರ್ಷ ಆಯ್ತು ನಾವು ಅಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿದ್ರಿ. ಈಗ ಬರ್ತಾ ಇದನ್ನೆಲ್ಲ ಕೃಷಿ ಮಾಡ್ಕೊಂಡು ನೋಡ್ರಿ. ಇದೆಲ್ಲ ನಮ್ಮ ಇವ್ರು ಕಾಕಾಗ ಹೋದ್ರಿ. ಇದೇನು ಕಬ್ಬು ಐತ್ರಲ್ಲ, ಇದು ನಮ್ಮ ಕಾಕಾಗ ಹೋದ್ರಿದೆ. ನಾವು ಕಬ್ಬು ಮಾಡಿದ್ರಿ, ಕಬ್ಬು ಅಲ್ಲಿ ಮ್ಯಾಗ ಐತ್ರಿ ನಮ್ಮದು. ಈ ಕಡೆ ಇದಟ ನೋಡ್ರಿ, ಈ ಥರ ಮಾಡಿವ್ರಿ. ಹೆಂಗೆ ಅನಿಸ್ತೈತಿ ನೋಡಿರಿ ನೀವು ಹೊಸದಾಗಿ ಮಾಡ್ತೀರಿ. ಈ ಥರ ಮಾಡೋದು ಬೆಸ್ಟ್ ಅನಿಸ್ತೈತಿ ರೀ. ನಮ್ಗೆ ಅನ್ಸಿದ್ದು ಹೇಳತ್ತೇನೆ ರೀ, ನಿಮಗೆ ಹೆಂಗೆ ಅನಿಸ್ತೈತಿ ನೀವು ಹಂಗೆ ಮಾಡ್ಕೋರಿ. ನಮಗಿದ ಸೂಪರ್ ಅನಿಸ್ತೈತಿ ರೀ. ಯಾಕಂದ್ರೆ ಏನು ತ್ರಾಸ ಇಲ್ರಲ್ಲ, ಏನೋ ಮಾಡ್ರು 1.5 ತಿಂಗಳು 2 ತಿಂಗಳು ತ್ರಾಸು ರೀ. 2 ತಿಂಗಳು ಆಮೇಲೆ ತೆಗ್ದಾಗ ಮುಗಿತಿರಲ್ಲ. ಇಲ್ಲಿ ಏನೈತಿ ರೀ, ಈ ಬೆನಸ ಸ್ವಲ್ಪ ಈ ಚೌಳಿಕಾಯ್ದಾಗ ಇವಾಗ ಸ್ವಲ್ಪ ತ್ರಾಸು ಮಾಡ್ತಾರೆ. ಇವು ಹರಿಬೇಕು ಮಾರಬೇಕು ಇವು ಒಟ್ಟಾರ. ಇವು ಏನೈತಿ ರೀ ಪಲ್ಲೆಗಿಲೆ ಅಟ 4 ದಿವ್ಸ ರೀ ಹಬ್ಬ ಅಂದ್ರೆ. ದಿವ್ಸಕ್ಕೆ ಒಂದು 2-3 ಸಾರಿ ಕಿತ್ತರೂ ನಾನು 4 ದಿವಸ ಆದ್ರೆ ಕುಲ ಆಗ್ತೈತಿ ರೀ. ಆಮೇಲೆ ಮತ್ತು ಕುಲ ಆಗಿಬಿಡ್ತೀವಿ ರೀ, ಮತ್ತು ಬೇರೆ ಬೆಳೆ ಮಾಡ್ಕೋಬೋದು. ಇದು ನಮ್ಗೆ ನೀರು ಕಡಿಮೆ ಶಾರ್ಟೇಜ್ ಸಂಬಂಧ ಈ ಪ್ಲ್ಯಾನಿಂಗ್ ಮಾಡಿದವ್ರು ನಾವು, ಮತ್ತೇನಿಲ್ಲ. ಇದು ನೋಡಿರಿ, ಇದೇನೈತಿ ರೀ, ಏನು ದನ ಮನೆಗತ್ತೆ ಏನು ಮಾಡಿಲ್ಲ ರೀ. ದನಗಳಿಗೆ ಎಣ್ಸೆ ಮಾಡ್ಯಾನ ರೀ ಮೇವ. ಎಷ್ಟು ಬಂದಟ್ಟು ಬರ್ತೈತಿ ರೀ, ಬಂದಟ್ಕೆ ದನಗಳು ಹಾಕಿಬಿಡ್ತೀರಿ. ಒಂದ್ರಾಗ ಒಂದು ಆಯ್ತು. ಅವಕ್ಕೂ ಈ ಬೇಸಿಗೆ ಮೇವು ಇರಂಗಿಲ್ಲರಲ್ಲ. ಈಗ ಜನವರಿ ಈ ಫೆಬ್ರವರಿ ಕರೆ ಈಗ ಮೇವು ಸಿಗುವತ್ತು ರೀ. ಎಲ್ಲಿ ಹುಡುಕ್ಯಾಡ್ರು. ಗೊಂಜಾಳ ರೇಟ್ ಅಂತೂ ಡೌನ್ ರೀ. ಗೊಂಜಾಳ ಕಣ್ಕಿ ರೇಟ್ ಅಂತೂ ನೋಡ್ತೀರಿ, ಅದು 15 ರೂಪಾಯಿ 20 ರೂಪಾಯಿ ಸೂಡ್ರಿ. ನಿಮ್ಮ ಕಡೆ ಹೆಂಗೈತಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಟ. ಗೊಂಜಾಳ ಕಣ್ಕಿ ಸೋಡು ಹೆಂಗೈತಿ ರೀ, ಮೆಕ್ಕೆಜೋಳ ಕಣ್ಕಿ ರೀ. ನಮ್ಮ ಕಡೆ ಅಂತೂ ತುಟ್ಟಿ ಭಾಳ ಆಯ್ತು ನೋಡಿರಿ ಸದ್ಯದಾಗ. ಯಾಕಂದ್ರೆ ಸಿಗುವತ್ರಿ, ಎಲ್ಲಿ ಮೇವು ಸಿಗುವತ್ತು. ಪರಿಸ್ಥಿತಿ ಎಲ್ಲ ಕೆಟ್ಟೈತಿ ರೀ ಎಲ್ಲಾರ್ದು ಈಗ ನೋಡಿರಿ. ಇಷ್ಟ ನೋಡಿ ಹೆಂಗೈತಿ ನೋಡಿ ಎಲ್ಲ ಸೌಂತಿ ನೋಡಿರಿ. ಇದು ಸಾಲ ಏನೈತಿ ರೀ, ಅಲ್ಲಿಂದ ಇಲ್ಲಿ ತನಕ ಸೌಂತಿ ಹಾಕಿದ್ರಿ. ಯಾಕಂದ್ರೆ ಸ್ವಲ್ಪ ಬ್ಯಾಸ್ಗೆ ಕಪ್ಸೈತಿರಲ್ಲ, ಅದಕ್ಕೆ ಬ್ಯಾಸ್ಗೆ ಬೇಕಾಗೋದ ಇಂಥವ್ರೆ. ಅದಕ್ಕೆ ಇವನು ಹಾಕಿದ ಮುದ್ದಮ್ಮ ನೋಡಿರಿ ಹೆಂಗೈತಿರಲ್ಲ. ಇದು ನಾವು ಸ್ವಂತ ವಿಚಾರ ಮಾಡಿ ಹಾಕಿದ್ರೆ ಪ್ಲ್ಯಾನಿಂಗ್. ಏನು ನಮ್ಗೆ ಯಾರು ಕೊಟ್ಟಿಲ್ಲ ರೀ. ಅದು ನಾನು ಕೃಷಿ ಮಾಡಿಲ್ಲ, ಇದು ಹೊಸದಾಗಿ ಮಾಡತ್ತೀನಿ ಇದ ವರ್ಷ ನೋಡಿರಿ. ಹೆಂಗೆ ಅನಿಸ್ರಿ ಹೇಳ್ರಿ. ಸರಿ ಅನ್ರಿ ಇಲ್ಲಾರ ನಮ್ಮ ತಪ್ಪು ಅನಿಸಿ ಸ್ವಲ್ಪ ನೀವೇ ಅಟ್ ಕಮೆಂಟ್ ಮಾಡ್ಯಾರ ತಿಳಿಸ್ರಿ. ಯಾಕಂದ್ರೆ ನಾವು ಹೊಸದಾಗಿ ನಾ ಕಲಿಬೇಕು, ಕಲಿಯೋದು ಭಾಳ ಐತ್ರಿ. ನೀವು ಸ್ವಲ್ಪ ಕಲಿಸ್ರಿ.